welcome to Desai Academy, our class 10th. So today we are performing an activity called 4.12. Now in 4.12 activity ಮಾಡೋಣ. ಸೊ ಅದು ಸಲುವಾಗಿ ಅಂತ ಒಳ್ಳೆಯದು ಎ ಒಳಗೆ ಏನು ಮಾಡ್ತೀವಿ ಹಾರ್ಡ್ ವಾಟರ್ ತೊಗೊಂಡಿರೋ ಬಿ ಒಳಗೆ ಏನು ಮಾಡಿದೆವು ಹಾರ್ಡ್ ವಾಟರ್ ಎ ಗ್ಲಾಸ್ ಒಳಗೆ ಏನದ ಹಾರ್ಡ್ ವಾಟರ್ ಅದ ಬಿ ಒಳಗೆ ಏನದ ಹಾರ್ಡ್ ವಾಟರ್ ಅದ ಇದ್ರಾಗ ಏನದಪ್ಪ ಅಂದ್ರೆ ಡಿಟರ್ಜೆಂಟ್ ಸೊಲ್ಯೂಷನ್ ಅದ ಅಂತ ಹೇಳ್ತೇವೆ. ಸೊ ಇದ್ರಾಗ ಏನದ ನಮ್ಮಲ್ಲಿ ಸೋಪ್ ಸೊಲ್ಯೂಷನ್ ಅದ ರೈಟಾ. ಈಗ ನಾವೇನು ಮಾಡ್ತೀವಪ್ಪ ಅಂದ್ರೆ ಡಿಟರ್ಜೆಂಟ್ ಮತ್ತು ಸೋಪ್ ಸೊಲ್ಯೂಷನ್ ಈ ಎರಡು ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಮದಲ್ಲಿ ಏನು ಎದ್ರಾಗ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ ಎದ್ರಾಗ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡ್ಬೇಕಾಗಿದೆ. ಸೊ ಮೊದಲಲ್ಲಿ ಸೋಪ್ ಸೊಲ್ಯೂಷನ್ ಅಂದ್ರಪ್ಪ ಎದರಿಂದ ಆಗಿದ್ದು ಸೋಪ್ ಸೊಲ್ಯೂಷನ್ ಅಂತ ಅಂದ್ರೆ ಎದ್ರದ್ದು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಕಾರ್ಬಾಕ್ಸಿಲಿಕ್ ಚೇಂಜ್ ಏನಾಗಿರುತ್ತೆ ಸೋಪ್ ಸೊಲ್ಯೂಷನ್ ಆಗಿರುತ್ತೆ. ಸೋಪ್ ಸೊಲ್ಯೂಷನ್ ಎದರಿಂದ ಆಗಿರ್ತದೆ ಸೋಡಿಯಂ ಆಗಿರ್ಬೋದು ಅಥವಾ ಪೊಟ್ಯಾಷಿಯಮ್ ಆಫ್ ಎದ್ರದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಏನಾಗಿರುತ್ತೆ ಸೋಪ್ ಕ್ರಿಯೇಟ್ ಆಗಿರ್ತದೆ. ಸೊ ಡಿಟರ್ಜೆಂಟ್ ಒಳಗೆ ಏನಾಗಿರ್ತಪ್ಪ ಅಂದರೆ ಡಿಟರ್ಜೆಂಟ್ ಏನಾಗಿರುತ್ತೆ ಮೇನ್ಲಿ ಅಮೋನಿಯಂ ಸಾಲ್ಟ್ ಅಥವಾ ಏನಾಗಿರ್ತದಪ್ಪ ಅಂತಂದ್ರೆ ಅಮೋನಿಯಂ ಸಾಲ್ಟ್ ಎಲ್ಲಿಂದ ಏನಾಗಿರುತ್ತೆ ಇಲ್ಲಿ ಮೇಡ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವುದು ನಮಗೆ ಡಿಟರ್ಜೆಂಟ್ ರೈಟ್. ಹಾರ್ಡ್ ವಾಟರ್ ನಿಮ್ಗೆ ಗೊತ್ತಿಲ್ಲ ಹಾರ್ಡ್ ವಾಟರ್ ಏನಾಗಿರ್ತದೆ ನಮ್ಗೆ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೇಷಿಯಂ ಏನಾಗಿರ್ತದೆ ಅಲ್ಲಿ ಏನಾಗಿರ್ತೋ ಆಗಿರ್ತದೆ ಅದರಿಂದ ಮೇಡ್ ಆಗಿರುತ್ತೆ. ಯಾವುದು ಹಾರ್ಡ್ ವಾಟರ್ ಜೊತೆ ಏನು ಕಮ್ಮಿ ಆಗಿರ್ತದೆ ಕ್ಯಾಲ್ಸಿಯಂ ಅಂತ ಏನಾಗ್ಯದ ಮ್ಯಾಗ್ನೇಷಿಯಂ ಏನಾಗಿರುತ್ತೆ ಅದ್ರ ಪರ್ಸೆಂಟೇಜ್ ಇರುತ್ತೆ ಅದು ಹಾರ್ಡ್ ವಾಟರ್ ಆಗ್ತದೆ. ಸೊ ನಮ್ಗೆ ಏನಾಗದಪ್ಪ ಅಂದ್ರೆ ಇಲ್ಲಿ ಈ ಸೋಪ್ನಾಗ ಏನಾಗುತ್ತೆ ಕ್ಯಾಲ್ಸಿಯಂ ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ಚೇಂಜ್ ಆಗಿರುತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಚೇಂಜ್ ಆಗಿರುತ್ತೆ ಅಂದ್ರೆ ಈ ಬಿ ಒಳಗೆ ನಾವು ಆ್ಯಡ್ ಮಾಡಿದೆವು. ಸೊ ಇಲ್ಲಿ ಬಿ ಒಳಗೆ ನಾವು ಇಲ್ಲಿ ಸ್ವಲ್ಪ ಸೊಲ್ಯೂಷನ್ಸ್ ಆ್ಯಡ್ ಮಾಡಿದಾಗ ನೋಡಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ನಾವು ಸ್ಟೀರ್ ಮಾಡಿದಾಗ ಏನಾಗ್ತದೆ ನಮ್ಮಲ್ಲಿ ಫೋಮ್ ಎದ್ರಾಗ ಜಾಸ್ತಿ ಆಗ್ತದೆ ಎದ್ರಾಗ ಆಗಲ್ಲ ಅಂತ ನಾವು ಅಲ್ಲಿ ನೋಡಬೇಕು. ಸೊ ನೋಡಿ ಇಲ್ಲಿ ಏನಾಗುತ್ತೆ ಇದೇನಾಗ ಸೇನು ಡಿಟರ್ಜೆಂಟ್ ಎದ್ರಾಗ ನಾವು ಅಲ್ಲಿ ಆ್ಯಡ್ ಮಾಡ್ತೀವಪ್ಪ ಅಂತಂದ್ರೆ ಇದ್ರಾಗ ಅಗೇನ್ ಸೇಮ್ ಯಾವುದು ಹಾರ್ಡ್ ವಾಟರ್ ಒಳಗೆ ಆ್ಯಡ್ ಮಾಡ್ತೀವಿ. ನೋಡಿ ಎದ್ರಾಗ ಏನಾಗ್ಲತ್ತ ಎದ್ರಾಗ ನಮ್ಗೆ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತಪ್ಪ ಅಂತ ನೋಡಿದಾಗ ನಾವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಎದ್ರಾಗ ನಮಗಲ್ಲಿ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈಸಿಲಿ ಅಬ್ಸರ್ವ್ ಮಾಡ್ಬೋದು ಈ ಎ ಹಾರ್ಡ್ ವಾಟರ್ ಒಳಗೆ ನಾವು ಡಿಟರ್ಜೆಂಟ್ ಆ್ಯಡ್ ಮಾಡಿದಾಗ ಫೋಮ್ ಏನಾಗ್ಲತ್ತಪ್ಪ ಅಂದರೆ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತದ ಎದ್ರಾಗ ಇಲ್ಲಿ ನೋಡ್ಬೋದು ಈ ಕ್ಯಾಮ್ರಾನ ಈಸಿಲಿ ನೋಡ್ಬೋದು ಇಲ್ಲಿ ಏನಾಗ್ತದೆ ಫೋಮ್ ಎದ್ರಾಗ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ. ಅದ್ರ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ನಾವು ಡಿಟರ್ಜೆಂಟ್ ಆ್ಯಡ್ ಮಾಡಿದಾಗ ಇದ್ರಾಗ ಏನಾಗ್ಲತ್ತಪ್ಪ ಅಂತಂದ್ರೆ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತ. ಬಟ್ ಇದ್ರಾಗ ನಾವು ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ದಾವೆ ಎದ್ರಾಗ ಅದೇ ಹಾರ್ಡ್ ವಾಟರ್ ಒಳಗೆ ಇಲ್ಲಿ ಏನಾಗ್ಲತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ ನಿಮ್ಗೆ ಕರಡಿ ವೈಟ್ ಪಿ ಏನಾದ್ರು ಕಾಣಿಸ್ಲತ್ತ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಕರಡಿ ಕಲರ್ ವೈಟ್ ಕಲರ್ ಅನ್ನೋದು ಅಬ್ಸರ್ವ್ ಆಗುತ್ತೆ. ಯಾಕೆ ಅಬ್ಸರ್ವ್ ಆಗ್ಲತ್ತಪ್ಪ ಅಂದ್ರೆ ಇಲ್ಲಿ ಏನಾಗ್ಲತ್ತಪ್ಪ ಅಂದ್ರೆ ನಾವು ಆಲ್ರೆಡಿ ಹೇಳಿದಾಗ ಸೋಪ್ ಎದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇವೇನಾಗ್ಲತ್ತಪ್ಪ ಅಂದ್ರೆ ಈ ಹಾರ್ಡ್ ವಾಟರ್ ಜೊತೆ ಏನಾಗಲ್ಲ ಕರೆಕ್ಟ್ ರಿಯಾಕ್ಟ್ ಆಗಲ್ಲ ಅದಕ್ಕೆ ಏನಾಗುತ್ತೆ ಇಲ್ಲಿ ಕರಡಿ ಏನಾಗ್ಲತ್ತ ಅಲ್ಲಿ ಫಾರ್ಮೇಷನ್ ಆಗ್ಲತ್ತ ಅಂತ ಅದು ಸೋಪ್ ಮತ್ತು ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗ. ಅದೇ ರೀತಿಯಾಗಿ ಇಲ್ಲಿ ನಾವು ಇದು ಡಿಟರ್ಜೆಂಟ್ ಎದರಿಂದ ಮೇಡ್ ಆಗಿದೆ ಅಂತ ಹೇಳ್ತೀವಿ ನಮ್ಮಲ್ಲಿ ಎರಡು ಮಾಲಿಕ್ಯೂಲ್ಸ್ ಇರುತ್ತೆ. ಯಾವುದು ಒಂದು ಅಮೋನಿಯಂ ಮತ್ತು ಇನ್ನೊಂದು ಯಾವುದು ಸಲ್ಫೋನಿಕ್ ಸಾಲ್ಟ್ಸ್ಗಳಿಂದ ಆಗ್ಯದ ಇವೇನಾಗ್ಲತ್ತವಪ್ಪ ಅಂದ್ರೆ ರಿಯಾಕ್ಟ್ ಆಗಿ ಏನಾಗ್ತದೆ ಜಾಸ್ತಿ ಏನು ಪ್ರೊಡ್ಯೂಸ್ ಮಾಡ್ತಾವೆ ಮೋರ್ ಆಗಿ ಏನು ಪ್ರೊಡ್ಯೂಸ್ ಮಾಡ್ತಾವೆ ಅಲ್ಲಿ ಫೋಮ್ ಆಗಿ ಪ್ರೊಡ್ಯೂಸ್ ಮಾಡ್ತಾವ. ಸೊ ಇದರಿಂದ ಏನಾಗ್ತದೆ ನಮಗೆ ಏನು ಗೊತ್ತಾಯ್ತು ಎ ಟೆಸ್ಟ್ನ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತದ ಇದ್ರಾಗ ಏನಾಗ್ಯದ ಕರಡಿ ಪ್ರೊಡ್ಯೂಸ್ ಆಗ್ಲತ್ತದ ಅಂತ ಗೊತ್ತಾಯ್ತು. ಯಾಕಪ್ಪ ಅಂದ್ರೆ ಡಿಟರ್ಜೆಂಟ್ ಒಳಗೆ 2 ಮಾಲಿಕ್ಯೂಲ್ಸ್ ಯಾವುದು ಅದರಿಂದ ಮೇಲೆ ಡಿಟರ್ಜೆಂಟ್ ಸೊ ಸಲ್ಫೋನಿಕ ಮತ್ತು ಇನ್ನೊಂದು ಯಾವುದು ಅಮೋನಿಯಂ ಸಾಲ್ಟ್ಸ್ ಆಗ್ಯದ ಅಂತ ಗೊತ್ತಾಯ್ತು. ಇದರಿಂದ ಸೋಪ್ ನಮ್ಗೆ ಆಲ್ರೆಡಿ ಗೊತ್ತದ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅಂತ ಸೋಡಿಯಂ ಪೊಟ್ಯಾಷಿಯಮ್ ಅಂತ ಆಗ್ಯದ. ಸೊ ಅದ್ರ ಸಲಕ್ಕೆ ಇದು ಡಿಟರ್ಜೆಂಟ್ ಜಾಸ್ತಿ ಏನಾಗ್ಯದಪ್ಪ ಅಂತಂದ್ರೆ ಫೋಮ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸಲಕ್ಕೆ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಡಿಟರ್ಜೆಂಟ್ ಎದ್ರಾಗ ಯೂಸ್ ಆಗುತ್ತಪ್ಪ ಅಂದ್ರೆ ನಾವು ಶಾಂಪು ಒಳಗೆ ನಾವು ಬಾತಿಂಗ್ ಮಾಡಲ್ಲಿ ನಾವು ಹೇರ್ ವಾಶ್ ಮಾಡಬೇಕಿತ್ತಂದ್ರೆ ಶಾಂಪು ಯೂಸ್ ಮಾಡ್ತೇವೆ ಕರೆಕ್ಟಾ. ಈ ಶಾಂಪು ಎದ್ರಲ್ಲಿಂದ ಆಗಿರ್ತಪ್ಪ ಅಂತಂದ್ರೆ ಡಿಟರ್ಜೆಂಟ್. ಯಾಕೆ ಡಿಟರ್ಜೆಂಟ್ ಆಗಿರ್ತಪ್ಪ ಅಂದ್ರೆ ಇದ್ರಾಗ ಏನಾಗುತ್ತೆ ಹಾರ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ನಮ್ಮ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಸಲಕ್ಕೆ ಏನಾಗ್ತಪ್ಪ ನಮ್ಗೆ ಇಲ್ಲಿ ಶಾಂಪು ಯೂಸ್ ಮಾಡ್ತೇವೆ. ಬಟ್ ಆ ಸೋಪ್ ಯಾಕೆ ಯೂಸ್ ಮಾಡಲ್ಲಪ್ಪ ಅಂದ್ರೆ ನೀವು ಆಲ್ರೆಡಿ ನೋಡಿರ್ಬೋದು ಸೋಪ್ ಏನು ಮಾಡುತ್ತೆ ಯಾವುದೇ ರೀತಿಯಾಗಿ ಫೋಮ್ ಪ್ರೊಡ್ಯೂಸ್ ಆಗಲ್ಲ ಏನು ಇನ್ಸ್ಟೆಡ್ ಆಫ್ ಏನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲಿ ನಮಗೇನು ಪ್ರೊಡ್ಯೂಸ್ ಮಾಡ್ಬೋದು ಏನು ಕರಡಿ ಸಬ್ಸ್ಟೆನ್ಸ್ ಕರಡಿ ಲಿಕ್ವಿಡ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಲ್ಲಿ ಸೋಪ್ ಏನು ಮಾಡುತ್ತಲ್ಲ ಬರೀ ಬಾತಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ ಹೇರ್ ವಾಶ್ ಎಲ್ಲ ಯೂಸ್ ಮಾಡೋದಾಗಿದೆ. ಯಾವುದು ಸೋಪ್ ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ದಟ್ ಏನು ಮಾಡ್ತೀವಿ ಶಾಂಪು. ಯಾಕೆ ಶಾಂಪು ಅದ್ರಾಗ ಏನು ಮಿಕ್ಸ್ ಇರುತ್ತೆ ಡಿಟರ್ಜೆಂಟ್ ಏನಾಗುತ್ತೆ ಫೋಮ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ದಿಸ್ ಇಸ್ ಅಬೌಟ್ ವಾಟ್ activity 4.12 of class 10th carbon and its compound. So this kind of video we are uploading in our channels regularly, so you can save our videos and watch our videos, and also we are made a separate playlist of class 10th activities. You can search in our YouTube channel and see and share with your friends. Thank you.